ಪಾಟೀಲ್ ಅವರು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಸೀನಿಯರ್. ಸಿಎಂ ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆದ್ರೆ ಆಗಲ್ಲ ಅಂತ ನೀವು ಹೇಳ್ತಿದ್ರಿ. ಆದ್ರೆ ಇಲ್ಲೊಂದ್ ಕಡೆ ಶಿವಾನಂದ ಪಾಟೀಲ್ ಅವರು ನಿಮ್ಗಿನ್ನ ಬೇರೆ ಸೀನಿಯರ್ಗಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನೋಡಿ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ. ನನಗಿಂತ ಸೀನಿಯರ್ಸ್ ಇದ್ದಾರೆ, ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಒರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಅದಕ್ಕೆ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದ್ಯಾಕೆ ನೀವು ಇವತ್ತು ದೇವರಾಜ್ ಅರಸು ಅವರು ಅವ್ರಕ್ಕಿಂತ ಜಾಸ್ತಿ ಸೀನಿಯರ್ಸ್ ಇದ್ದರು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ? ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದರು. ಹೀಗೆಲ್ಲ ಇರುವಾಗ ಇದು ಅನೇಕರು, ಇದು ಒಂದೇ ಅಲ್ಲ, ಎಕ್ಸಾಂಪಲ್ ನೂರಾರು ಎಕ್ಸಾಂಪಲ್ಸು ನಮ್ಮ ಪಕ್ಷದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾವೆ, ವಿವಿಧ ರಾಜ್ಯ ಪಕ್ಷದಲ್ಲಿ ಇದ್ದಾವೆ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂತದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ. MB ಪಾಟೀಲ್ ಅವರು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಸೀನಿಯರ್. ಸಿಎಂ ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆದ್ರೆ ಆಗಲ್ಲ ಅಂತ ನೀವು ಹೇಳ್ತಿದ್ರಿ. ಆದ್ರೆ ಇಲ್ಲೊಂದ್ ಕಡೆ ಶಿವಾನಂದ ಪಾಟೀಲ್ ಅವರು ನಿಮ್ಗಿನ್ನ ಬೇರೆ ಸೀನಿಯರ್ಗಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನೋಡಿ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ. ನನಗಿಂತ ಸೀನಿಯರ್ಸ್ ಇದ್ದಾರೆ, ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಒರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಅದಕ್ಕೆ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದ್ಯಾಕೆ ನೀವು ಇವತ್ತು ದೇವರಾಜ್ ಅರಸು ಅವರು ಅವ್ರಕ್ಕಿಂತ ಜಾಸ್ತಿ ಸೀನಿಯರ್ಸ್ ಇದ್ದರು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ? ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದರು. ಹೀಗೆಲ್ಲ ಇರುವಾಗ ಇದು ಅನೇಕರು, ಇದು ಒಂದೇ ಅಲ್ಲ, ಎಕ್ಸಾಂಪಲ್ ನೂರಾರು ಎಕ್ಸಾಂಪಲ್ಸು ನಮ್ಮ ಪಕ್ಷದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾವೆ, ವಿವಿಧ ರಾಜ್ಯ ಪಕ್ಷದಲ್ಲಿ ಇದ್ದಾವೆ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂತದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ. MB ಪಾಟೀಲ್ ಅವರು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಸೀನಿಯರ್. ಸಿಎಂ ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆದ್ರೆ ಆಗಲ್ಲ ಅಂತ ನೀವು ಹೇಳ್ತಿದ್ರಿ. ಆದ್ರೆ ಇಲ್ಲೊಂದ್ ಕಡೆ ಶಿವಾನಂದ ಪಾಟೀಲ್ ಅವರು ನಿಮ್ಗಿನ್ನ ಬೇರೆ ಸೀನಿಯರ್ಗಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನೋಡಿ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ. ನನಗಿಂತ ಸೀನಿಯರ್ಸ್ ಇದ್ದಾರೆ, ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಒರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಅದಕ್ಕೆ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದ್ಯಾಕೆ ನೀವು ಇವತ್ತು ದೇವರಾಜ್ ಅರಸು ಅವರು ಅವ್ರಕ್ಕಿಂತ ಜಾಸ್ತಿ ಸೀನಿಯರ್ಸ್ ಇದ್ದರು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ? ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು
ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದರು. ಹೀಗೆಲ್ಲ ಇರುವಾಗ ಇದು ಅನೇಕರು, ಇದು ಒಂದೇ ಅಲ್ಲ, ಎಕ್ಸಾಂಪಲ್ ನೂರಾರು ಎಕ್ಸಾಂಪಲ್ಸು ನಮ್ಮ ಪಕ್ಷದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾವೆ, ವಿವಿಧ ರಾಜ್ಯ ಪಕ್ಷದಲ್ಲಿ ಇದ್ದಾವೆ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯಾರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂತದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ. ಎಂ ಬಿ ಪಾಟೀಲ್ ಅವರು ಕಾಂಗ್ರೆಸ್ಸಲ್ಲಿ ಅತ್ಯಂತ ಸೀನಿಯರು. CM ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆದರೆ ಆಗಲ್ಲ ಅಂತ ನೀವು ಹೇಳ್ತಿದ್ರಿ. ಆದರೆ ಇಲ್ಲೊಂದು ಕಡೆ ಶಿವಾನಂದ ಪಾಟೀಲ್ ಅವರು ನಿಮ್ಗಿನ್ನ ಬೇರೆ ಸೀನಿಯರ್ಗಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನೋಡಿ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ. ನನಗಿಂತ ಸೀನಿಯರ್ಸ್ ಇದ್ದಾರೆ. ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಒರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಪಾರ್ದ ಕಡೆಗೂ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದ್ಯಾಕೆ ನೀವು ಇವತ್ತು ದೇವರಾಜ್ ಅರಸು ಅವರು ಅವ್ರಕ್ಕಿಂತ ಜಾಸ್ತಿ ಸೀನಿಯರ್ಸ್ ಇದ್ದರು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದರು. ಹೀಗೆಲ್ಲ ಇರುವಾಗ ಇದು ಅನೇಕರು, ಇದು ಒಂದೇ ಅಲ್ಲ, ಎಕ್ಸಾಂಪಲ್ ನೂರಾರು ಎಕ್ಸಾಂಪಲ್ಸು ನಮ್ಮ ಪಕ್ಷದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾವೆ, ವಿವಿಧ ರಾಜ್ಯ ಪಕ್ಷದಲ್ಲಿ ಇದ್ದಾವೆ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯಾರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂತದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ.